ದರೆಹತ್ತಿ ಉರಿದಡೆ ಅಂಥೇಳಿ ನನ್ನ ಕಥೆಯ ಶೀರ್ಷಿಕೆ. ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ, ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತೇಳಿ. ಯಾದಗಿರಿ ರೈಲು ನಿಲ್ದಾಣದಲ್ಲಿ ಮಲ್ಲಪ್ಪ ತನ್ನ ಹೆಂಡತಿ ಪಾರ್ವತಿ ಹಾಗೂ ಎದೆಯತ್ತರ ಬೆಳೆದ 2 ಗಂಡು ಮಕ್ಕಳ ಸಹಿತ ಬಟ್ಟೆ ಬರೆ ಗಂಟುಗಳು ಹಾಗೂ ಮನೆಯಾಗ ಉಳಿದಿದ್ದ ಜೋಳ ಗೋಧಿ ಹಿಟ್ಟು ಚೀಲದಾಗ ತುಂಬಿಕೊಂಡು ಬೆಂಗಳೂರಿಗೆ ಹೋಗುವ ಟ್ರೇನಿನ ಜನರಲ್ ಬೋಗಿ ಹತ್ತಲು ಬಂದು ಕುಂತಿದ್ದ. ರೈಲು ನಿಲ್ದಾಣದ ತುಂಬ ನಾನಾ ನಮನೆಯ ಜನವೋ ಜನ. ಇಷ್ಟು ಜನ ಎಲ್ಲಿಗೆ ಹೋಗ್ತಿರ್ಬೇಕು, ಯಾಕೆ ಹೋಗ್ತಿರ್ಬೇಕು, ಇವ್ರದ್ದು ಏನು ಕೆಲಸ, ಇವರೆಲ್ಲ ತನ್ನಂಗೆ ಬದುಕಲಾಗ ಬೆಂಗಳೂರಿಗೆ ಹೊಂಟಿರ್ಲಿಕ್ಕಿಲ್ಲ ಎಂದು ಆ ರೈಲು ನಿಲ್ದಾಣದ ತುಂಬಿಕೊಂಡಿದ್ದ ಜನಗಳನ್ನು ನೋಡಿ ಒಳಗೊಳಗೆ ಚಿಂತಿತ ಆಗಿದ್ದ. ಟ್ರೇನ್ ಯಾವಾಗ ಬರ್ತದ, ಅದರಾಗ ಹತ್ಲಕ್ಕೆ ಜಾಗ ಸಿಗ್ತದೋ ಇಲ್ಲೋ ಎಂಬುದು ಮಲ್ಲಪ್ಪನ ಇನ್ನೊಂದು ಚಿಂತೆ ಆಗಿತ್ತು. ಈ ಮುಂಚೆ ದುಡಿಯಲು ಬೆಂಗಳೂರಿಗೆ ಹೋಗಿದ್ದ ತಮ್ಮದೇ ಓಣಿಯ ವಾರಿಗೆ ನಿಂಗಪ್ಪ ಕಟ್ಟಡ ಕಟ್ಟುವಲ್ಲಿ ತಮಗೆಲ್ಲರಿಗೂ ಕೆಲಸ ಹಾಗೂ ಇರಲು ಒಂದು ಶೆಡ್ಡು ಹಾಗೂ ಒಳ್ಳೆಯ ಕೂಲಿ ಕೊಡಿಸೋದಾಗಿ ಹೇಳಿದ್ದು ನಂಬಿಕೊಂಡು ಬೆಂಗಳೂರು ಹೋಗಲು ತಯಾರಾಗಿ ಕುಟುಂಬ ಸಹಿತ ಬಂದು ಕುಂತಿದ್ದ ಮಲ್ಲಪ್ಪ. ಪ್ಯಾಂಟು ಶರ್ಟು ಹಾಕಿಕೊಂಡು ದೊಡ್ಡ ಆಫೀಸರ್ ಹಂಗೆ ಕಾಣ್ತಿದ್ದ 4-6 ಮಂದಿ ಹತ್ತಿರ ಹೋಗಿ ವಿನಯದಿಂದ ದೈನ್ಯತೆಯಿಂದ ಕೇಳ್ತಿದ್ದ. ಯಪ್ಪ, ಟ್ರೇನ್ ಯಾವಾಗ ಬರ್ತದ, ಜನರಲ್ ಡಬ್ಬಿ ಎಲ್ಲಿರ್ತದ್ರಿ ಅಂತ ಕೇಳ್ತಿದ್ದ. ಒಬ್ಬಿಬ್ಬರು ಸರಿ ಉತ್ತರ ಕೊಟ್ಟರೆ ಒಬ್ಬಿಬ್ಬರಿ ಮಲ್ಲಪ್ಪನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ಈ ಮನುಷ್ಯನ ಜೊತೆ ನಮ್ದೇನು ಮಾತು ಅಂತ ಗೊತ್ತಿಲ್ಲಪ್ಪ ಅಂತ ಹೇಳಿ ಸುಮ್ಮನಾಗ್ತಿದ್ರು. ರೈಲಿನ ಇಂಜನ್ ಇರ್ತದಲ್ಲ, ಅದರ ಮುಂದಿನ ಕಡೆ ಮತ್ತು ರೈಲಿನ ತೀರ ಹಿಂದಿನ ಕಡೆ, ರೈಲಿನ ಕೊನೆಯಲ್ಲಿ ಜನರಲ್ ಬೋಗಿಗಳು ಇರ್ತಾವ, ನೀವು ಪೂರ್ಣ ಮುಂದರ ಹೋಗ್ರಿ ಇಲ್ಲ ಕೊನೆಗೆ ಹಿಂದರ ಹೋಗ್ರಿ ಅಂತ ಹೇಳಿದವರ ಮಾತಿನಿಂದ ಸಮಾಧಾನಗೊಂಡ ಮಲ್ಲಪ್ಪ ತಮ್ಮ 4-6 ಬಟ್ಟಿ ಬರಿ ಗಂಟುಗಳು ಟ್ರಂಕು ಜೋಳ ಗೋಧಿಟ್ಟಿನ ಚೀಲಗಳ ಜೊತೆ ಕುಟುಂಬದವರ ಸಹಿತ ಪೂರ ಮುಂದೆ ಹೋಗಿ ಬರುವ ರೈಲಿಗಾಗಿ ಕಾಯುತ್ತಿದ್ದ. ತಮ್ಮ ಊರಿನಲ್ಲಿರೋ ಸ್ವಂತ 6 ಎಕರೆ ಭೂಮಿಯಲ್ಲಿ ಒಕ್ಕಲುತನ ಮಾಡಿಕೊಂಡು ಹಾಸಿಗಿದ್ದಷ್ಟು ಕಾಲು ಚಚ್ಚಿಕೊಂಡು ಆರಾಮ್ಸೆ ಬದುಕ್ತಿದ್ದ ಕುಟುಂಬ ಈ ಮಲ್ಲಪ್ಪನದಾಗಿತ್ತು. ಹೆಂಡತಿ ಪಾರ್ವತಿ ಹಾಗೂ 2 ಮದುವೆಗೆ ಬೆಳೆದು ನಿಂತ ಗಂಡು ಮಕ್ಕಳು ಸಹ ಆತನ ರೈತಾಪಿ ಕೆಲಸಗಳಿಗೆ ಆಸರೆಯಾಗಿದ್ದರು. ಹಾಗಾಗಿ ಆಜುಬಾಜಿನ 4 ಎಕರೆ ಭೂಮಿ ಸಹ ಪಾಲಿಗೆ ಮಾಡಿ ಬದುಕುವ ಸರಳ ಸಾದಾ ಸೀದಾ ಮನುಷ್ಯ ಅಂತ ತನ್ನ ಧರ್ಮದಹಳ್ಳಿ ಊರಾಗ ಗುರುತಿಸಿಕೊಳ್ಳುವ ಮೂಲಕ ಇದ್ದುದರಲ್ಲಿ ತನ್ನ ಬಾಳ್ವೆ ಕಟ್ಟಿಕೊಂಡಿದ್ದ ಮಲ್ಲಪ್ಪ. ನಮ್ಮವ್ವ ಭೂಮಿ ತಾಯಿಗೆ ದುಡಿದದ್ದು ಎಂದೂ ಮೋಸ ಆಗೋದಿಲ್ಲ ಎಂಬ ನಂಬಿಕೆ ಆತನದು. ಅದು ಆತನ ಕುಟುಂಬದವರ ಪರಂಪರಾಗತ ನಂಬಿಕೆ ಸಹ ಆಗಿತ್ತು. ಈ ಭೂಮಿಯನ್ನು ನಂಬಿಕೊಂಡು ಬದುಕುವ ಪ್ರತಿಯೊಬ್ಬರ ನಂಬಿಕೆಯೂ ಇದೇ ಆಗಿರುತ್ತದೆ. ಆದರೆ ಮಳೆ ಮೇಲೆ ಅವಲಂಬಿತ ಆದವರ ಒಕ್ಕಲುತನ ಈ ಕೆಟ್ಟ ಬೀಜ ಗೊಬ್ಬರ ರಾಸಾಯನಿಕ ಕಾರಣಗಳಿಂದ ಕೈಕೊಟ್ಟಿತ್ತು. ಸಾಲದ ಸುಳಿಗೆ ಸಿಲುಕಿ ನಲುಗಿ ಹೋಗಿದ್ದ ಮಲ್ಲಪ್ಪ ದುಡಿದು ಬದುಕಲು ಸಾಲ ತೀರಿಸಿ ಋಣಮುಕ್ತ ಆಗಲು ಬೆಂಗಳೂರಿಗೆ ಹೊರಟು ನಿಂತಿದ್ದ. ಮುಂದೇನು ಎಂಬ ಚಿಂತೆ ಹುಳುವಾಗಿ ಒಳಗೊಳಗೆ ಕೊರೆಯುತ್ತಿತ್ತು. ಆತನಿಗೆ ದಿಗಿಲು ಆತಂಕ ಮೂಡಿಸಿದ್ದು ಅತ್ಯಂತ ಸಹಜ ಆಗಿತ್ತು. ನೀನು ನಮ್ಮ ಬಾಕಿ ತೀರಿಸು, ಇಲ್ಲ ನೀನು ಹೊಲ ಮಾರಾಟ ಮಾಡು ಅಂತ ಅಂಗಡಿಕಾರ ಭೀಮಣ್ಣ ಸಾಹುಕಾರ ಗಂಟು ಬಿದ್ದಾಗ ಮುಂದೇನು ಮಾಡಬೇಕು ಅಂತ ದಿಕ್ಕು ತೋಚದಂತಾದ ಮಲ್ಲಪ್ಪ ಹಗಲಿರುಳು ಚಿಂತನಾಪರನಾಗಿದ್ದ. ಇರೋ 6 ಎಕರೆ ಹೊಲ ಮಾರಿದರೆ ನಾಳೆ ತಾವು ತನ್ನ ಕುಟುಂಬದ 2 ಗಂಡು ಮಕ್ಕಳು ಏನು ನಂಬಿ ಜೀವನ ಮಾಡಬೇಕು ಎಂಬುದು ಆತನ ಭಯ ಮತ್ತು ಆತಂಕ ಆಗಿತ್ತು. ಶಿವನೇ, ನಮಗೆ ಎಂಥ ಪರೀಕ್ಷೆ ತಂದಿಟ್ಟೆಪ್ಪ ಅಂತ ಒಳಗೊಳಗೆ ಗೋಳಿಡುತ್ತಿದ್ದ. ಊರನ್ನು ಚಲೋ 6 ಎಕರೆ ಹೊಲ ಹೊಡ್ಕೋಬೇಕು ಅನ್ನೋ ದುರಾಲೋಚನೆಯ ಆ ಗೊಬ್ಬರ ಅಂಗಡಿ ಸಾಹುಕಾರನ ಮಸಲತ್ತಾಗಿತ್ತು. ಅವ್ರ ಬಡ್ಡಿ ಗಂಟು ದುಡಿದು ತೀರಿಸ್ತೀನಿ, ನಾವು ಹೊಲ ಸತ್ರು ಮಾರಂಗಿಲ್ಲ ಅಂತ ತನ್ನ ಸಂಬಂಧಿಕರ ಮುಂದೆ ಮಕ್ಕಳ ಮುಂದೆ ಹೇಳುತ್ತಿದ್ದ. ಭೂಮಿ ತಾಯಿ ನಂಬಿ ಜೀವನ ಮಾಡೋ ನಾವು ಆಕೆನ ಮಾರೋದು ಒಂದೇ, ಹೆತ್ತ ತಾಯಿನ ಮಾರೋದು ಒಂದೇ, ನಾ ಸತ್ರು ಈ ಭೂಮಿ ಮಾರಂಗಿಲ್ಲ ಅನ್ನೋದು ರೈತ ಮಲ್ಲಪ್ಪನ ದೃಢವಾದ ನಿರ್ಧಾರ ಆಗಿತ್ತು. ಹಿಂದಕ್ಕೆ 10-6 ವರ್ಷಗಳಿಂದ ಹೊಸದಾಗಿ ನೀರು ಬಂದಾಗ ಆಂಧ್ರದಿಂದ ಬಂದ ರೆಡ್ಡಿಗಳಿಗೆ ತಮ್ಮ ಊರನ ಅನೇಕರು ದುಡ್ಡಿನ ಆಸೆಗೆ ಬಿದ್ದು ತಮ್ಮ ಬೀಳು ಹೊಲಗಳನ್ನು ಮಾರಿಕೊಂಡಿದ್ರು. ಅವೇ ಹೊಲಗಳನ್ನು ಅವರು ನಂತರ ಟ್ಯಾಕ್ಟ್ರು JCB ಇತ್ಯಾದಿ ಬಳಸಿ ಚಲೋ ರಾಬ್ ಮಾಡಿ ಈಗ ವರ್ಷಕ್ಕೆ 2 ಬೆಳೆ ತೆಗೆಯೋದು ನೋಡಿದ್ರೆ ಹೊಲ ಮಾರಿದವರು ದುಃಖ ಸಂಕಟ ಅರ್ಥ ಆಗ್ತಿತ್ತು. ತಮ್ಮ ಹೊಲದಾಗ ಈಗ ತಾವೇ ಕೂಲಿಗಳಾಗಿವ ದುಡಿಯುವ ಪರಿಸ್ಥಿತಿ ಅಂಥ ಜನಗಳಿಗೆ ಬಂದಿದೆ. ತನಗ ಮತ್ತು ತನ್ನ ಮಕ್ಕಳಿಗೆ ಈ ಪರಿಸ್ಥಿತಿ ಬರಬಾರ್ದಂತ ಮಲ್ಲಪ್ಪ ದೃಢ ನಿರ್ಧಾರ ಮಾಡಿದ್ದು ಸರಿ ಎಂದು. ಹಿಂದಕ್ಕೆ ಏನು ಬೆಳೆಯೋದಿಲ್ಲ ಅಂತ ಗಂಟು ಬಿದ್ದು ಹಾಗೂ ಸರ್ಕಾರಿ ಜಾಲಿ ಬೆಳೆದಂಥ ಹೊಲಗಳು ನಮ್ಮ ಜನ ಸಸ್ತದಾಗ ಆಂಧ್ರದ ರೆಡ್ಡಿಗಳಿಗೆ ಮಾರಿಬಿಟ್ಟು 4-5 ವರ್ಷ ಆ ರೊಕ್ಕದಾಗ ಮಜಾ ಮಾಡಿದರು. ಭೂಮಿಯಲ್ಲಿ ದುಡಿಯಲು ಕೂಲಿಗಳಾಗಿ ಸಹ ಇವರನ್ನು ತಗೊಳ್ಳಿಲ್ಲ. ಅವರು ತಮ್ಮ ಆಂಧ್ರದಿಂದ ಜನರನ್ನು ಕರ್ಕೊಂಡ್ಬಂದು ಅವ್ರಲಿಂದನೇ ದುಡಿಸ್ತಿದ್ರು. ಅಂಥ ರೆಡ್ಡಿಗಳು ಹಗಲಿರುಳು ಹೊಲದಲ್ಲಿ ಮೈಮುರಿದು ದುಡಿದು ಇವು ತಮ್ಮ ಹಿಂದಿನ ಬೀಳು ಹೊಲಗಳ ಎಂದು ಮಾರಿದವರು ಆಶ್ಚರ್ಯ ಹಾಗೂ ಗಾಬರಿಯಾಗುವಂತೆ ಹೊಲ ಹಸನಾಗಿಸಿ ಸಾಗು ಮಾಡಿದ್ದರು ಮತ್ತು ಹಸನಾಗಿಸಿದ್ರು. ಪಕ್ಕದಲ್ಲಿ ಹರಿದು ಹೋಗುವ ಹಳ್ಳಗಳಿಂದ ಕೆನಲ್ಗಳಿಂದ ಪೈಪ್ಲೈನ್ ಮಾಡಿ ಹೊಲಕ್ಕೆ ನೀರು ಹರಿಸಿದ್ರು. ಇನ್ನು ಕೆಲವರು ಹೊಲಗಳಲ್ಲಿ ಬೋರ್ವೆಲ್ ಹಾಕಿಸಿ ತೋಟ ಪಟ್ಟಿ ಮಾಡಿ ಹಸಿರಿನಿಂದ ಕಂಗಳಿಸುವಂತೆ ಮಾಡಿದ್ರು. ಅವರ ಹೊಲಗಳಲ್ಲಿ ಶೆಡ್ ಹಾಕಿಕೊಂಡು ಹೆಣ್ಣು ಗಣ್ಣು ಹಗಲಿರುಳು ಹೊಲದಲ್ಲಿ ದುಡಿಯುವುದನ್ನು ನೋಡಿ ನಮ್ಮ ಹಳ್ಳಿ ಮಂದಿ ಎಲ್ಲ ಬೆರಗಾಗಿ ಹೋಗಿದ್ರು. ಅವ್ರಂಗೆ ನಮಗೆ ದುಡಿಯೋಕ್ಕೆ ಯಾಕೆ ಬರೋದಿಲ್ಲ, ಅವರು ಬರೀ ಅನ್ನ ಸಾರೆ ಉಂಡೆ ಅಷ್ಟು ಶಕ್ತಿ ಪಡೆದು ಹೆಂಗೆ ದುಡಿತಾರೆ, ಅವರಂಗೆ ನಾವು ದುಡಿಬೇಕಂತ ಅವರನ್ನು ನೋಡಿ ದುಡಿಮೆ ಕಲಿತವರು ಕಡಿಮೆ.
ಬರೀ ಅವ್ರು ಮಾಡೋ ಶೋಕಿ ಕಲಿತು ಕೆಟ್ಟು ಹೋದ್ರೆ ಹೊರತು ಅವ್ರಂಗೆ ದುಡಿಯೋದು ಕಲೀಲಿಲ್ಲ ಅಂತ ಊರನ ಹಿರಿಕರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೈದು ಬುದ್ಧಿ ಹೇಳ್ತಿದ್ರು. ಅಂಥ ದುಡಿಮೆ ಅವ್ರದ್ದು ನೋಡ್ರು, ಅವ್ರು ನೋಡಿ ಕಲೀರಿ ಅಂತಿದ್ರು. ಅವರಿಗೆ ಭೂಮಿಗೆ ರೊಕ್ಕ ಹಾಕಿ ರೊಕ್ಕ ತೆಗೆಯೋದು ಗೊತ್ತಿತ್ತು. ಅವರಿಗೆ ಅವ್ರ ಕಡೆ ಭಾಳ ಸಸ್ತಾ ಬಡ್ಡಿಯಲ್ಲಿ ಕೊಡುವರಂತೆ. ಆ ಧೈರ್ಯದ ಮೇಲೆ ಅವರು ಅಷ್ಟು ಖರ್ಚು ಮಾಡಿ ಬೆಳೆ ತೆಗಿತಾರೆ. ನಮ್ಗೆ ಯಾರು ಕೊಡಬೇಕಷ್ಟು ರೊಕ್ಕ ಅಂತ ಇಲ್ಲಿಯ ಪಾರುಗಳು ತಮ್ಮ ಹಿರಿಕರಿಗೆ ಉತ್ತರಿಸ್ತಿದ್ರು. ಅದು ಸಹ ನಿಜ ಅನ್ನಿಸ್ತದೆ. ನಮ್ಮ ಸಹಕಾರ ಸಂಘಗಳು ಕೆಲವರಿಗೆ ಮಾತ್ರ 10-20 ಸಾವಿರ ಸಾಲ ಕೊಟ್ಟು ಬಡ್ಡಿಲ್ಲದೆ ಕೊಡ್ತಾವೆ ಖರೆ. ಆದರೆ ಅದು ಯಾವ ಮೂಲೆಗೆ ಸಾಲ ಬೇಕು? ರಾಕ್ಷಸನ ಹಸಿದ ಹೊಟ್ಟೆಗೆ ಒಂದು ಗಿಲಾಸ್ ಮಜ್ಜಿಗೆ ಕೊಟ್ಟಂಗೆ ಆಗ್ತಿತ್ತು. ಆದರೆ ಅವರು ತಮ್ಮ ಆಂಧ್ರದ ಮಂದಿಗೆ ತಮ್ಮ ಗೊಬ್ಬರ ಅಂಗಡಿ, ಔಷಧ ಅಂಗಡಿ, ಕಿರಾಣಿ ಅಂಗಡಿ ತಾವೇ ಹಾಕಿಕೊಂಡು ಈಗ ಸ್ವಯಂ ಎಲ್ಲವೂ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಅವರ ಹೊಲಗಳ ಪಕ್ಕದಲ್ಲಿ ತಮ್ಮದೇ ಒಂದೊಂದು ಪುಟ್ಟ ಪ್ರಪಂಚ ಮಾಡಿಕೊಂಡು ಒಳ್ಳೆಯ ಬೀಜ, ಗೊಬ್ಬರ, ಎಣ್ಣೆ ಬಳಸಿ ಒಳ್ಳೆಯ ಲಾಭದಾಯಕ ಬೆಳೆ ತೆಗಿತಿದ್ರು. ಆದರೆ ನಮ್ಮ ರೈತರಿಗೆ ಅಷ್ಟು ಸಾಲ ಕೊಡೋರು ಯಾರಿರಲಿಲ್ಲ. ಸರ್ಕಾರವಂತೂ ರೈತರು ಇದ್ದಾರೆ ಅನ್ನೋದೇ ಮರೆತು ಬಿಟ್ಟದು. ರೈತರು ತೊಗೊಳಕ್ಕೆ ಹೋದಾಗ ರೇಟ್ ಜಾಸ್ತಿ ಇರ್ತದೆ, ಬೆಳೆದ ಮಾಲು ಮಾರ್ಲಕ್ಕೆ ಹೋದಾಗ ರೇಟೇ ಇರೋಂಗಿಲ್ಲ. ಎಷ್ಟೋ ಸಲ ರಸ್ತೆಗೆ ಸುರಿದು ಕಣ್ಣೀರು ಒರೆಸ್ಕೊಂಡು ಬರುವ ಪರಿಸ್ಥಿತಿ ರೈತರದಾಗಿದೆ. ಈ ಕಷ್ಟ ಯಾರಿಗೂ ತಿಳಿಯವಲ್ದು. ಇನ್ನು ನಮ್ಮ ಕಡೆ ಸೌಕರ್ಯ ಸಾಲ ಕೊಡೋರು ತಮ್ಮ ಲಾಭದ ಆಶೆಯಿಂದ ಕೆಟ್ಟ ಬೀಜ, ಗೊಬ್ಬರ, ಎಣ್ಣೆ ಮಾರಿ ಮಜಾ ಮಾಡೋಕ್ಕೆ ಹೋಗ್ತಿದ್ರು ಹೊರತು ಅದರ ಪರಿಣಾಮವಾಗಿ ಮುಂದೇನು ಅನಾಹುತ ಆಗಲಿದೆ ಎಂಬ ಸಣ್ಣ ಕಾಳಜಿಯೂ ಇರಲಿಲ್ಲ. ಹೀಗಾಗಿ ಮಲ್ಲಪ್ಪ ಒಕ್ಕಲುತನ ಬಿಟ್ಟು ಕೂಲಿಯಾಗಿ ದುಡಿಯಾಗಿ ಬೆಂಗಳೂರು ಕಡೆಗೆ ಹೋಗೋದು ಅನಿವಾರ್ಯ ಆಗಿತ್ತು. ಊರಲ್ಲಿ ಕೂಲಿ ಮಾಡಿ ಬದುಕಲು ಮಧ್ಯಮ ವರ್ಗದ ಅವನ ಮನಸ್ಥಿತಿ ಒಪ್ಪೋದಿಲ್ಲ. ವಯಸ್ಸಾದ ತಾಯಿ ನಿಂಗವ್ವ ಒಬ್ಬಕಿನ ಮನೆಯಲ್ಲಿ ಬಿಟ್ಟು ಇವರೆಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಮುಂದೇನು ಎಂಬ ಚಿಂತೆಯಲ್ಲಿ ಬೆಂಗಳೂರು ಕಡೆಗೆ ಹೊಂಟಿದ್ರು. ನಿಂಗವ್ವಗ ವಯಸ್ಸಾಗಿದ್ದರೂ ಸಹ ಕಣ್ಣು ಕಿವಿ ಕೈ ಕೊಟ್ಟಿರಲಿಲ್ಲ. ತನ್ನ ರೊಟ್ಟಿ ಪಲ್ಯ ಮಾಡಿಕೊಂಡು ಬದುಕುವ ಗಟ್ಟಿ ಜೀವ ಅದಾಗಿತ್ತು. ನಾನು ಚಿಂತೆ ಮಾಡಬೇಡ್ರಿ ತಮ್ಮಗಳೇ, ನಂದೇನು ಒಂಟಿ ನಾಯಿ ಜೀವ. ನಾ ಮನೆ ಕಾಯ್ಕೊಂಡು ಓಣಿ ಮಂದಿ ಸಂಗಟ ಬದುಕಿರ್ತೀನಿ. ನೀವು ಒಂದಿಷ್ಟು ರೊಕ್ಕ ದುಡ್ಕೊಂಡು ಬಂದು ಈ ಗೊಬ್ಬರ, ಬೀಜ, ಎಣ್ಣೆ ಕೊಟ್ಟವರ ಸಾಲ ತೀರಿಸಿ ಋಣಮುಕ್ತ ಆಗ್ರಿ ಅಂತ ಮುದುಕಿ ಧೈರ್ಯ ಹೇಳಿ ಮಗ, ಸೊಸಿ, ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡಿ ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಸಿಕೊಟ್ಟಿತ್ತು. ಅದು ಸಹ ಅನಿವಾರ್ಯತೆಯಿಂದ ಮತ್ತು ದುಃಖದಿಂದ, ನೋವಿನಿಂದ. ಮಕ್ಕಳು ಮೊಮ್ಮಕ್ಕಳು ಹೊಲ ಮನೆ ಕೆಲಸ ಬಿಟ್ಟು ಕೂಲಿಗಳಾಗಿ ದುಡಿಯಲು ಊರಿಂದ ದೂರ ಹೋಗೋದು ಆ ಮುದುಕಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಆದರೆ ಬದುಕು ಜೀವನಾನುಭವ ಕಲಿಸಿತ್ತು. ಹೋಗದೆ ಅವರಿಗೆ ವಿಧಿ ಇರಲಿಲ್ಲ ಅಂತ ಮುದುಕಿ ನಿಂಗವ್ಗೆ ಗೊತ್ತಿತ್ತು. ನಿಂಗವ್ಗ ಮನೆಯಾಗಿನ ಎತ್ತುಗಳು ನೋಡ್ಕೋದು ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಮಲ್ಲಪ್ಪ 10 ವರ್ಷಗಳಿಂದ ಸಾಕಿ ಬೆಳೆಸಿ ಮನೆಯ ಮಕ್ಕಳಂತೆ ರಾಮ, ಭೀಮ ಅಂತ ಹೆಸರಿಟ್ಟು ಹೊಲ ಹೂಳಲು ಸಾಕಿದ್ದ 2 ಎತ್ತುಗಳನ್ನು ಮಾರೋದು ಅನಿವಾರ್ಯ ಆಗಿತ್ತು. ತಾವು ದುಡಿಯಾಗಿ ಬೆಂಗಳೂರು ಹೋದ್ರೆ ಈ ಎತ್ತುಗಳಿಗೆ ಜೋಪಾನ ಮಾಡೋರು ಯಾರು, ಅವು ಮೇವು ನೀರು ವ್ಯವಸ್ಥೆ ಮಾಡೋರು ಯಾರು ಎಂದು ಚಿಂತಿಸಿ ಹಲವು ದಿನಗಳ ತನಕ ಸುಸ್ತು ಹೊಡೆದು ಹೋಗಿದ್ದ ಮಲ್ಲಪ್ಪ. ಯಪ್ಪ ಮಲ್ಲಣ್ಣ, ಅವು ರಾಮ ಭೀಮ ಎರಡೂ ನಮಗೆ ಮಕ್ಕಳಂಗೆ ಬೆಳೆದಾವ, ನಮಗಾಗಿ ಈ ವರ್ಷ ದುಡ್ದಾವ. ಈಗ ಈ ಕಷ್ಟ ಕಾಲದಲ್ಲಿ ಅವು ಮನೆಯಾಗ ನನ್ನ ಜೊತೆ ಉಪವಾಸ ಸಾಯೋದು ಬೇಡ. ಶಾಪುರ ಚರಬಸವ ಶರಣರ ದನದ ಜಾತ್ರೆಯಾಗ ಬಂದೋಟಕ್ಕೆ ಒಳ್ಳೆಯವರಿಗೆ ಮಾರಿ ಬಾ. 4 ದುಡ್ಡು ಕಡಿಮೆ ಬಂದ್ರೆ ಪರವಾಗಿಲ್ಲ, ಬೇಸಿನ್ಯಾಗ ನೋಡಿಕೊಳ್ಳೋ ಒಕ್ಕಲುತನ ಮಾಡೋರಿಗೆ ಕೊಟ್ಟು ಬಾರಪ್ಪ, ಬೇರೆ ದಾರಿಯೇ ಇಲ್ಲ. ಮುಂದೆ ಮತ್ತೆ ನೀವು ಹಿಂದಕ್ಕೆ ಬಂದು ಮಯಾಗ ಇನ್ನೊಂದು ಜೋಡೆತ್ತು ತಂದ್ರಾತು ಅಂತ ಮುದುಕಿ ನಿಂಗವ್ವ ಮಗನಿಗೆ ತನ್ನ ಕಣ್ಣು ಒರೆಸ್ಕೊಂಡು ಹೇಳಿ ಎತ್ತುಗಳಿಗೆ ಮಾರಾಟ ಮಾಡಲು ಪರವಾನಗಿ ನೀಡಿ ಅವುಗಳಿಗೆ ಒಂದು ಪರಿಹಾರದ ದಾರಿ ತೋರಿಸಿದ್ದಳು. ಎತ್ತುಗಳು ಮಾರೋದು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ. ಮಲ್ಲಪ್ಪ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ಮಾರೋದು ಎಷ್ಟು ಸಂಕಟ ಅಷ್ಟೇ ಸಂಕಟ ಆ ರಾಮ ಭೀಮ ಎಂಬ ಎತ್ತುಗಳು ಮಾರುವಾಗ ಆಯಿತು. ಕಣ್ಣೀರು ಹೊರಿಸ್ಕೋತ ಮಕ್ಕಳ ಸಂಗಟ ಹೊಡ್ಕೊಂಡು ಜಾತ್ರೆಗೆ ಹೋಗಿದ್ದ. ಒಳ್ಳೆಯ ದಷ್ಟಪುಷ್ಟವಾಗಿ ಬೆಳೆದಿದ್ದ ರಾಮ ಭೀಮ ಜೋಡೆತ್ತುಗಳು ಆತನ ಭೂಮಿ ಹಾಗೂ ಪಾಲು ಮಾಡಿದ ಭೂಮಿಗೆ ಇಷ್ಟು ವರ್ಷ ದುಡಿದಿದ್ದು. ಅಂಥ ಎತ್ತುಗಳು ಮಾರೋದು ಎಷ್ಟು ಸಂಕಟದ ವಿಷಯ ಅನ್ನೋದು ಆ ಕುಟುಂಬದವರಿಗೆ ಅಷ್ಟೇ ಗೊತ್ತಿತ್ತು. ನೆರೆಹಳ್ಳಿಯ ರೈತ ಕುಟುಂಬದ ಒಬ್ಬರಿಗೆ ಅವರು ಎತ್ತುಗಳು ಚೆನ್ನಾಗಿ ನೋಡಿಕೊಂತಾರ ಎಂಬ ನಂಬಿಕೆ ಬಂದದ್ದೇ ತಡ ಕೊಟ್ಟು ಬಿಟ್ಟಿದ್ದ. ಲುಂಗಿ ಹಚ್ಚಿಕೊಂಡು ಬಂದು ಕಸಾಯಿಖಾನೆಗೆ ಒಯ್ಯುವವರಿಗೆ ಆತ ಎತ್ತು ನೋಡ್ಲಾಕನೂ ಬಿಡಲಿಲ್ಲ. ಇವು ನನ್ನ ಮಕ್ಕಳಿದ್ದಂಗೆ, ನೀವು ದಯಮಾಡಿ ಜಾಕಿಲೆ ನೋಡ್ಕೋಬೇಕು ಅಂತ ಆತನ ಎತ್ತು ತಗೊಂಡವರಿಗೆ ಹಲವು ಸಲ ಹೇಳಿದ್ದ. ಅಲ್ಲೋ, ಇಷ್ಟು ಪಿರುತಿ ಮಾಡ್ತಿ ಅಂದ ಮ್ಯಾಗ ಯಾಕೆ ಮಾರಬೇಡ ಅಂತ ಆ ರೈತ ಸಂಗಪ್ಪ ಈತನಿಗೆ ಕಾರಣ ಕೇಳಿದಾಗ ಮಲ್ಲಪ್ಪ ಆತನನ್ನು ಕೂಡಿಸಿಕೊಂಡು ತನ್ನ ಕಷ್ಟ ಸುಖ ಹಂಚಿಕೊಂಡಿದ್ದ. ಈತನ ಕಷ್ಟ ಕೇಳಿದ ಸಂಗಪ್ಪ ಮಾತಾಡೋದಕ್ಕಿಂತ 1000 ರೂಪಾಯಿ ಜಾಸ್ತಿನೇ ಕೊಡ್ಲಾಕ್ಕೆ ಬಂದಿದ್ದ. ಹೆಚ್ಚು ರೊಕ್ಕ ಬೇಡ್ರಿ, ನಮ್ಮ ರಾಮ ಭೀಮರನ್ನು ಚಂದ ನೋಡಿಕೇರಿ ಸಾಕು, ಅದೇ ನನಗೆ ನೀವು ಮಾಡೋ ದೊಡ್ಡ ಉಪಕಾರ ಅಂತ ಹೇಳಿ ಮಾತಾಡಿದಷ್ಟೇ ಹಣ ಪಡೆದು ಎತ್ತಿನ ಕೊಳ್ಳ ಕಟ್ಟಿದ್ದ ಮುಗದಾಣೆ ಹಗ್ಗ ಅವರಿಗೆ ಬಿಚ್ಚು ಕೊಡುವಾಗ ಮಕ್ಕಳಂತೆ ಹತ್ತು ಬಿಟ್ಟಿದ್ದರೋ ಅಂತ ಹೇಳಿ. ಕೊನೆಯದಾಗಿ ಮಲ್ಲಪ್ಪ ಹಾಗೂ ಆತನ ಮಕ್ಕಳು ಎತ್ತುಗಳು ಮೈ ಸವರಿ ಹಣೆಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಮನೆ ದಾರಿ ಹಿಡಿದಿದ್ರು. ಊರಿಗೆ ಬಂದು ಎತ್ತು ಮಾರಿದ ರೊಕ್ಕ ಸಹ ಗೊಬ್ಬರದ ಅಂಗಡಿಯ ಸಾಹುಕಾರ ಭೀಮಣ್ಣನಿಗೆ ಕೊಟ್ಟು ತನ್ನ ಬಾಕಿಯಲ್ಲಿ ವಜಾ ಮಾಡಿಸಿದ್ದ. ಹಿಂದೆ ಎತ್ತು ಕಟ್ಟಿದ್ದ ಮನೆಯ ಮುಂದಿನ ಪತ್ರಾಸ್ ಕೆಳಗೆ ಎತ್ತುಗಳಿಲ್ಲದ ಜಾಗದಲ್ಲಿ ಈಗ ಖಾಲಿ ಕಂಡು ಒಂದಷ್ಟು ಹೊತ್ತು ಗೋಳೋ ಎಂದು ಮನೆಯವರೆಲ್ಲ ಹತ್ತಿದ್ರು. ಅದೆಲ್ಲ ಸಂಕಟ ಆಗಾಗ ಕಾಡುತ್ತಲೇ ಇತ್ತು. ಇಲ್ಲಿ ಬಂದು ರೈಲು ನಿಲ್ದಾಣ ಕುಂತರೂ ಸಹ ಅದೇ ರಾಮ ಭೀಮರ ನೆನಪಾಗುತ್ತಿತ್ತು. ರೈಲು ಬರೋದು ಇನ್ನಷ್ಟು ತಡಾದಂತ, ಇನ್ನು ರೈಲಿನಾಗ ಗದ್ದಲಿದ್ರೆ ಉಣ್ಲಕ್ಕೆ ಆಗ್ತದೋ ಹೆಂಗೋ, ಹೀಗೆ ಉಂಡು ಬಿಡೋಣ ಅಂತ ಮಲ್ಲಪ್ಪ ತನ್ನ ಹೆಂಡತಿ ಮಕ್ಕಳಿಗೆ ಹೇಳಿದಾಗ ಎಲ್ಲರೂ ತಲೆ ಆಡಿಸಿ
ತಾವು ಕುಂತಲ್ಲೇ ಮನೆಯಿಂದ ತಂದ ಬುತ್ತಿ ಬಿಚ್ಚಿದ್ರು. ಮಗ ಭಾಗಪ್ಪ 2 ಲೀಟರ್ ಖಾಲಿ ನೀರಿನ ಬಾಟ್ಲಿಯನ್ನು ಅಲ್ಲಿದ್ದ ನಳವೊಂದರಿಂದ ತುಂಬಿಕೊಂಡು ಬಂದಿದ್ದ. ಎಲ್ಲರೂ ಉಂಡ ಶಾಸ್ತ್ರ ಮುಗಿಸಿ ಬರುವ ರೈಲಿಗಾಗಿ ಕಾಯುತ್ತಾ ಕುಂತರು. ಉಂಡ ನಂತರ ಬೀಡಿ ಹಚ್ಚಿದ ಮಲ್ಲಪ್ಪಗ ಗೊಬ್ಬರ ಅಂಗಡಿಯ ಸಾಲ ಕೊಟ್ಟ ಸಾಹುಕಾರ ಭೀಮಣ್ಣನ ಮಾತು ನೆನಪಾಗತೊಡಗಿತು. ಎಷ್ಟಂತ ತಾಳ್ಬೇಕ್ರಿ, ಬೀಜ ಕೊಟ್ಟಿನಿ, ಗೊಬ್ಬರ ಕೊಟ್ಟಿನಿ, ಹುಳ ಬಿದ್ದಾಗ ಒಡಿಯಾಕೆ ಎಣ್ಣೆ ಕೊಟ್ಟಿನಿ, 4 ವರ್ಷಗಳ ಕಾಲ ಲೆಕ್ಕ ಬರ್ಕೋದೇ ಆಯಿತು. ಗಂಟು ಬಡ್ಡಿ ಕಾಗದದಾಗ ಬೆಳೆದೇ ಆಯಿತು. ನಮ್ಮ ರೊಕ್ಕ ನಮಗೆ ಕೊಡ್ರಿ, ಇನ್ನು ತಾಳದ ಆಗಂಗಿಲ್ಲ, ಅಥವಾ ನಿನ್ನ ಹೊಲ ನನಗೆ ಮಾರು, ಬಾಕಿ ಮುರ್ಕೊಂಡು ಉಳಿದ ರೊಕ್ಕ ಕೊಡ್ತೀನಿ, ಆರಾಮಿರು ಅಂತ ಗಂಟು ಬಿದ್ದಿತ್ತು. ಬಿತ್ತಿದ ಬೀಜ ಬೆಳಿಲಿಲ್ಲ, ಹಾಕಿದ ಗೊಬ್ಬರ ಮಣ್ಣು ಪಾಲಾತು. ಅಷ್ಟಿಷ್ಟು ಬೆಳೆದ ತೊಗರಿಗೆ ಹುಳ ಬಿದ್ದವು. ಅದಕ್ಕೆ ಹೊಡೆದ ಔಷಧಿ ಎಣ್ಣೆಗೆ ಹುಳನೇ ಸಾಯಲಿಲ್ಲ. ಇಂಥ ಬೀಜ ಗೊಬ್ಬರ ಎಣ್ಣೆ ಯಾಕೆ ತಂದು ಮಾರಿ ನಮ್ಮಂಥ ರೈತರ ಬಾಳು ಹಾಳು ಮಾಡ್ತೀರಿ ಅಂತ ಹಲವು ಸಲ ಮನಸ್ಸಿನಲ್ಲಿ ಶಪಿಸಿದ್ದ. ಇಂಥ ನೀವೆಂದೂ ಉದ್ಧಾರ ಆಗೋದಿಲ್ಲ, ಈಗ ಸುಖ ಕಂಡರೂ ನಮ್ಮಂಥ ರೈತರ ಶಾಪ ನಿಮಗೆ ಕಾಡದೇ ಬಿಡೋದಿಲ್ಲ ಅಂತ ಜಗದ ತುಂಬ ಇರುವ ಇಂಥ ಗೊಬ್ಬರದ ಅಂಗಡಿಕಾರರಿಗೆ ಹಿಡಿಶಾಪ ಹಾಕುತ್ತಿದ್ದ. ಇರೋ 6 ಎಕರೆ ಹೊಲ ಸಹ ಹೊಡ್ಕೊಂಡು ಬೀದಿ ಪಾಲು ಮಾಡಬೇಕೆನ್ನುವ ಭೀಮಣ್ಣನ ಮೇಲೆ ಕಡುಕೋಪ ಬರುತ್ತಿತ್ತು. ಆದರೆ ಏನು ಮಾಡಬೇಕು, ಬಡವನ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಆಗಿತ್ತು ಮಲ್ಲಪ್ಪನ ಪರಿಸ್ಥಿತಿ. ನಾನು ನನ್ನ ಮಕ್ಕಳು ನಿಮ್ಮ ಮನೆಯಾಗ ಜೀತ ಮಾಡಿ ದುಡ್ದಾದರೂ ಸಾಲ ತೀರಿಸ್ತೀವಿ, ಈ ಭೂಮಿ ತಾಯಿನ ಮಾರೋದು ಮಾತ್ರ ಸುತಾರಾಮ್ ಸಾಧ್ಯ ಇಲ್ರಿ ಸಾಹುಕಾರ. ಆ ಮಾತೇ ಮತ್ತೆ ಆಡಬೇಡ ನೋಡು ಎಂದು ಒಮ್ಮೆ ದಿಟ್ಟಿಸಿ ದುರುಗುಟ್ಟಿ ನೋಡಿ ಹೇಳಿದ್ದು. ಆಯ್ತು, ಹಂಗಾದ್ರೆ ನಿನ್ನ ಹಣೆ ಬರ, ಬಡ್ಡಿ ಗಂಟು ಬೆಳೀತಾ ಇದೆ, ಏನಾರ ಮಾಡು, ನಮ್ಮ ಬಾಕಿ ಮುಟ್ಟಿಸುವಂತೆ ಕಡಾಖಂಡಿತವಾಗಿ ಹೇಳಿ ಸುಮ್ಮನೆ ಆಗಿದ್ದ ಅಂಗಡಿಕಾರ ಭೀಮಣ್ಣ. ಬಿತ್ತುವ ಬೀಜ, ಬೆಳೆ ಹೆಚ್ಚು ಮಾಡಬೇಕಾದ ಗೊಬ್ಬರ, ಬೀಳುವ ರೋಗಕ್ಕೆ ಸಿಂಪಡಿಸುವ ಔಷಧಿಗಳನ್ನು ಈ ಕೆಟ್ಟ ಕಂಪನಿಗಳು ಯಾಕಾದರೂ ತಯಾರು ಮಾಡುತ್ತವೆ? ಆ ಡೂಪ್ಲಿಕೇಟ್ ಬೀಜ, ಗೊಬ್ಬರ, ಔಷಧಿ ತಂದು ಈ ಗೊಬ್ಬರ ಅಂಗಡಿಯವರು ರೈತರಿಗೆ ಯಾಕಾಕಿ ಮಾರುತ್ತಾರೆ? ಇವರಿಗೆ ಮನುಷ್ಯತ್ವ ಬೇಡವೇ? ಭೂಮಿಗೆ ಬಿತ್ತುವ ಬೀಜವೇ ಬೆಳೆಯದಿದ್ದರೆ ನಾಳೆ ಅದನ್ನು ನಂಬಿಕೊಂಡು ಒಕ್ಕಲುತನ ಮಾಡುವ ರೈತ ಹೇಗೆ ಬದುಕಬೇಕು? ರೈತ ಇರಲಪ್ಪ, ನಾವು ನೀವೆಲ್ಲ ಏನು ತಿಂದು ಬದುಕಬೇಕು? ಇಡೀ ಜಗತ್ತೇ ಉಪವಾಸ ಇರೋ ಕಾಲ ಬರ್ಬೋದಲ್ವೇ? ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಎಂದು ಸಾರಿ ಸಾರಿ ಸರ್ವಜ್ಞ ಹೇಳಿದ್ದ ಇವರಿಗೆ ನೆನಪಾಗುವುದಿಲ್ಲವೇ? ಭೂಮಿಗೆ ಹಾಕುವ ಬೀಜವೇ ಡೂಪ್ಲಿಕೇಟ್ ಆದರೆ ಬೆಳೆಯಲ್ಲಿಂದ ಬರಬೇಕು? ಈ ಪಾಪಿ ವ್ಯಾಪಾರಿಗಳಿಗೆ ಇದು ಯಾಕೆ ಅರ್ಥ ಆಗೋದಿಲ್ಲ? ಒಟ್ಟಾರೆ ಭೂಮಿಗೆ ಬೀಳುವ ಬೆಳೆಯಬೇಕಾದ ಬೆಳೆಯ ಉತ್ಪಾದನೆಯೇ ನಿಂತು ಹೋದರೆ ಮುಂದೆ ಮನುಕುಲ ಏನು ತಿಂದು ಬದುಕಬೇಕು ಎಂಬ ಗಂಭೀರವಾದ ಸಮಸ್ಯೆ ಈ ಕಂಪನಿಗಳಿಗೆ, ಅಂಥವನ್ನು ತಂದು ಮಾರುವ ಈ ವ್ಯಾಪಾರಿಗಳಿಗೆ, ಅನ್ನ ತಿನ್ನುವ ಎಲ್ಲರಿಗೂ ಇದು ಯಾಕೆ ಅರ್ಥ ಆಗೋದಿಲ್ಲ? ಅವುಗಳಿಗಾಗಿ ಸಾಲ ಮಾಡಿದ ರೈತ ಸಾವಿನ ಮನೆ ಹುಡುಕದೆ ಇನ್ನೇನು ಮಾಡಿಯಾನು? ಹೀಗಾಗಿ ಅನೇಕರು ಒಕ್ಕಲುತನ ಬಿಟ್ಟು ಗುಳೆ ಹೋಗಿ ನಗರದಲ್ಲಿ ಕೂಲಿ ಆಗುತ್ತಿದ್ದಾರೆ. ಅಂಥ ಬೀಜ, ಗೊಬ್ಬರ, ಔಷಧಿ ತಯಾರು ಮಾಡುವ ಕಂಪನಿಗಳು ಅಪರೋಕ್ಷವಾಗಿ ಮನುಕುಲದ ವೈರಿಗಳು. ಅವನ್ನು ಮಾರಾಟ ಮಾಡುವ ಅಂಗಡಿಗಳ ಮಾಲೀಕರಿಗೆ ಹೆಚ್ಚು ಮಾರಿದಷ್ಟು ಹೆಚ್ಚು ಲಾಭ ಕೊಡ್ತಾವಂತ. ಥೈಲ್ಯಾಂಡ್ದಂಥ ವಿದೇಶಗಳಿಗೆ ಪ್ರವಾಸ ಏರ್ಪಡಿಸಿ ಅಲ್ಲಿ ಅವರಿಗೆ ಮಸಾಜು ಮತ್ತು ಹೆಣ್ಣು ಹೆಂಡದ ಸೌಕರ್ಯ, ಗುಂಡು ತುಂಡಿನ ಆಮಿಷಗಳನ್ನು ಏರ್ಪಡಿಸಿ ಖುಷಿ ನೀಡುತ್ತವಂತೆ. ಅತ್ತ ಅವರು ಬೆಳೆಯದ ಬೀಜ, ಗೊಬ್ಬರ, ಔಷಧ ಮಾರಿ ಅಪಾರ ಹಣ ಪಡೆದು ಸುಖ ಅರಸಿ ಹೋಗುತ್ತಾರೆ. ಇತ್ತ ಅವನ್ನು ಬಿತ್ತಿ ಬೆಳೆಯಲಾಗದೆ ಬೀದಿ ಪಾಲಾದ ರೈತರು ನೊಂದು ಬೆಂದು ಸಾವಿನ ಮನೆಗೆ ಹೋಗದೆ ಇನ್ನೇನು ಮಾಡಿಯಾರು? ಈ ವಿಷವರ್ತುಲಕ್ಕೆ ಸಿಲುಕಿದ ರೈತನ ಸಂಕಷ್ಟಕ್ಕೆ ಪರಿಹಾರ ಏನು? ಹೀಗಾದರೆ ರೈತರು ಒಕ್ಕಲತನದಿಂದ ವಿಮುಖ ಆಗುವರು. ಆಗ ಈ ದುಷ್ಟ ಕಂಪನಿಗಳ ಮಾಲೀಕರು, ಅಂಥವನ್ನು ತಂದು ಮಾರುವ ಈ ಗೊಬ್ಬರ ಅಂಗಡಿಕಾರರು ಸಹ ಮುಂದೇನು ತಿಂದು ಬದುಕುವರು? ಇವರಿಗೆ ಇದೆಲ್ಲ ಯಾಕೆ ಅರ್ಥವಾಗುವುದಿಲ್ಲ? ವ್ಯಾಪಾರಿಗಳಿಗೆ ಲಾಭದ ಆಸೆ ಇರಬೇಕು, ರೈತರನ್ನೇ ಹಾಳು ಮಾಡುವ ದುಷ್ಟ ದುರಾಸೆ ಇರಬಾರದು. ಸರ್ಕಾರ ಯಾವುದೇ ಇರಲಿ, ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸೋದು ಬಿಟ್ಟು ಗಂಭೀರವಾಗಿ ರೈತರ ಬಗ್ಗೆ ಚಿಂತಿಸಬೇಕು. ಅವರಿಗೆ ಒಳಿತಾಗುವಂಥ ಕೆಲಸ ಮಾಡಿ ಅವರು ಒಕ್ಕಲುತನದಿಂದ ವಿಮುಖ ಆಗದಂತೆ ನೋಡಿಕೋಬೇಕು. ಈ ರಾಜಕಾರಣಿಗಳಿಗೆ ಹೊಟ್ಟೆ ಇದೆ, ಅವರಿಗೂ ಮಕ್ಕಳು ಮರಿಯಿವೆ, ಅವರಿಗೂ ಹಸಿವಾಗುತ್ತದೆ. ಮುಂದೆ ತಾವೇನು ತಿಂದು ಬದುಕಬೇಕು ಎಂಬ ಆಲೋಚನೆ ಇವರಿಗೆ ಯಾಕೆ ಬರುತ್ತಿಲ್ಲ? ಮನುಷ್ಯನು ಹುಟ್ಟುತ್ತಲೇ ದುಷ್ಟನೂ, ಅಸೂಯಾಪರನೂ, ಸ್ವಾರ್ಥಿಯೂ ಆಗಿರುತ್ತಾನೆ. ನಂತರ ಅವನ ಮೇಲಾಗುವ ಸಂಸ್ಕಾರಗಳಿಂದ ಬದಲಾಗುವನು ಎಂಬ ಪ್ಲೇಟೋ ಎಂಬ ತತ್ವಜ್ಞಾನಿ ಹೇಳಿದ್ದಾನೆ. ಆದರೆ ಈ ದುಷ್ಟರು ಅದಕ್ಕಿಂತ ದುಷ್ಟರಾಗುತ್ತಿದ್ದಾರೆ ಅನಿಸುತ್ತದೆ. ಇವರೆಂದೂ ಬದಲಾಗುವಂತೆ ಕಾಣರು. ರೈತ ಜಗಕ್ಕೆ ಅನ್ನ ನೀಡುವವ ಅನ್ನಲಾಗುತ್ತದೆ. ಆ ಅನ್ನ ನೀಡುವವನನ್ನೇ ಕೊಲ್ಲುವ ವಿಷವರ್ತಲ ಇದು. ಮಾನವತೆಯ ವಿಕಾಸಕ್ಕೆ ಕಾರಣ ಆಗುವ ಈ ಗಂಭೀರ ಸಮಸ್ಯೆ ಯಾರಿಗೂ ಅರ್ಥ ಆಗುತ್ತಿಲ್ಲ ಎಂದು ಆಗಾಗ ರೈತರ ಪರವಾಗಿ ಮಾತಾಡುವ ಪ್ರಾಮಾಣಿಕ ಕಾಳಜಿಯ ಅನೇಕ ರೈತ ಹೋರಾಟಗಾರರ ಮಾತು ಕೇಳುತ್ತಿದ್ದ ಮಲ್ಲಪ್ಪಗ ಇದೆಲ್ಲ ಅರ್ಥ ಆಗ್ತಿತ್ತು. ಅದರಲ್ಲೂ ನೆರೆಮನೆಯ ರೈತ ಹೋರಾಟಗಾರ ಚನ್ನಪ್ಪಣ್ಣನ ಮಾತು ಕೇಳಿದಾಗ ಮಲ್ಲಪ್ಪ ಅದೇ ಯೋಚನಾ ಮಗ್ನನಾಗಿದ್ದ. ಹೀಗೆ ಆದರೆ ಮುಂದೇನು? ರೈತ ಬದುಕಲು ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ತಾನು ಈಗ ಮನೆ ಕಟ್ಟುವ ಮೇಸ್ತ್ರಿಯ ಕೈ ಕೆಳಗೆ ಮನೆ ಕಟ್ಟುವ ಕೂಲಿಗಳಾಗಿ ದುಡಿಯಲು ಬೆಂಗಳೂರಿನ ಜಯನಗರದ ಒಂದು ಬೃಹತ್ ಕಟ್ಟಡಕ್ಕೆ ಹೊಂಟಂತೆ ಹಳ್ಳಿಯ ನಮ್ಮ ರೈತಾಪಿ ಜನ ಸಹ ಗುಳೆ ಹೋಗೋದು ಬಿಟ್ಟು ಬೇರೇನಿದೆ ಎಂದು ತನ್ನೊಳಗೆ ತಾನೇ ಚಿಂತಿತ ಆಗಿದ್ದ. ಹೀಗೆ ಎಲ್ಲರೂ ಒಕ್ಕಲುತನ ಬಿಟ್ಟು ಕೂಲಿಗಳಾಗಿ ಹೋದರೆ ಭೂಮಿ ತಾಯಿ ನಂಬಿಕೊಂಡು ಬಿತ್ತೋರು ಯಾರು, ಬೆಳೆಯೋರು ಯಾರು? ಮುಂದೆ ನಾವರ ಕೂಲಿ ಮಾಡಿ ಬಂದ ಹಣದಿಂದ ಏನು ತಿನ್ನಬೇಕು? ಶ್ರೀಮಂತರಾದರೂ ಏನು ತಿಂದು ಬದುಕುವರು? ಹಣ ಬಂಗಾರ ಬೆಳೆ ತಿಂದು ಯಾರೂ ಬದುಕರು. ಎಲ್ಲರೂ ಬದುಕಲು ಅನ್ನವೇ ಬೇಕು. ಅನ್ನವೇ ಭೂಮಿಯಿಂದ ಬೆಳೆಯದಂತೆ ಮಾಡುವ ಈ ದುಷ್ಟ ವ್ಯಾಪಾರಿಗಳಿಗೆ ಭವಿಷ್ಯತ್ತಿನ ಚಿಂತೆ ಯಾಕಿಲ್ಲ ಎಂದು ಚಿಂತಿಸುತ್ತಾ ಕುಳಿತಾಗಲೇ ಮಗ ಬಂದು, ಯಪ್ಪ ರೈಲು ಬಂತು,
ನಡ್ರಿ ಎಲ್ಲರೂ ರೈಲು ಹತ್ತಿ ಬೆಂಗಳೂರಿಗೆ ಹೋಗಮು ಎಂದು ಎಬ್ಬಿಸಿದ. ಆ ಗದ್ದಲ ತುಂಬಿದ ರೈಲು ಡಬ್ಬಿ ಹತ್ತಲು ತಮ್ಮ ಗಂಟು, ಮೂಟೆ, ಟ್ರಂಕು, ಚೀಲಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಯಾರಾಗಿ ನಿಂತರು. ಬಂದು ನಿಂತ ರೈಲು ಗಾಡಿಯ ಜನರಲ್ ಬೋಗಿಯ ಕಡೆ ಹರಸಾಹಸದಿಂದ ಓಡೋಡಿ ಹೋಗಿ ಕಷ್ಟಪಟ್ಟು ತಳ್ಳಾಡಿಕೊಂಡು ಹತ್ತಿದರು. ಕಾಲಿಡಲು ಜಾಗ ಇಲ್ಲದ ಕಡೆ ಹೇಗೋ ತೂರಿಕೊಂಡು ಅವರಿವರಿಂದ ಬಯಸಿಕೊಂಡು ರೈತ ಮಲ್ಲಪ್ಪನ ಇಡೀ ಕುಟುಂಬ ಕೆಟ್ಟು ಪಟ್ಟಣ ಸೇರಲು ಗುಳೆ ಹೊರಟಿತು. ಪ್ರಿಯ ಕೇಳುಗರೆ, ಕಥೆಯ ಮಧ್ಯದಲ್ಲಿ ನಾನು ಪ್ರವೇಶಿಸುತ್ತಿರುವುದಕ್ಕೆ ಕ್ಷಮಿಸಿ. ಮಲ್ಲಪ್ಪ ಹಾಗೂ ಆತನ ಕುಟುಂಬದವರು ದುಡ್ಡು ದುಡಿದುಕೊಂಡು ಬರಲು ಬೆಂಗಳೂರಿಗೆ ಹೋದವರು ಮತ್ತೆ ಮಣ್ಣಿಗೆ ಬಂದರೆ, ತಮ್ಮ ಸಾಲ ತೀರಿಸಿ ಮತ್ತೆ ಹೆಗಲಿಗೆ ನೇಗಿಲು ಹೊತ್ತು ಭೂಮಿ ತಾಯಿಯಡಿಗೆ ಬಿತ್ತಲು ಹೋದರೆ ಎಂಬ ವಿಷಯ, ಆ ಕಾಲ ನಿರ್ಣಯ ಆ ಭೂತಾಯಿಗೆ ಮಾತ್ರ ಗೊತ್ತು ಅಲ್ಲವೇ? ಯಾಕೆಂದರೆ ನಾ ಕತೆ ಮುಗಿಸುವುದಕ್ಕೂ ಇಲ್ಲಿ ಬದುಕು ಚಲಿಸುವುದಕ್ಕೂ ತುಂಬ ವ್ಯತ್ಯಾಸ ಇದ್ದೇ ಇರುತ್ತದೆ ಅಲ್ವೇನ್ರಿ?